ಈಗ್ಲೂ ನಂಗೆ ಯಾವ ಕೆಲ್ಸನೂ ಸಿಗಲ್ಲ ರೇಖಾ. ಆನ್ಲೈನ್ ನಲ್ಲಿ ಡೆಲಿವರಿ ಕೆಲಸ ಮಾಡ್ಲಾ? ಇನ್ಸ್ಟೆಂಟ್ ಆಗಿ ದುಡ್ಡು ಸಿಗುತ್ತೆ. ಹಾ ಸರಿ ಕಾರ್ತಿಕ್, ನಾನು ಬೇಗ ರೆಡಿ ಆಗಿ ಆಪ್ ಅಲ್ಲಿ ಲಾಗಿನ್ ಆಗ್ತೀನಿ. ಹಾ. ಚಿಕ್ಕಮ್ಮ, ಈ ಜಿಪ್ ಹಾಕಕ್ ಆಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ ರಿಷಿ, ಬಂದೆ. ತಗೋ ರಿಷಿ. ಥ್ಯಾಂಕ್ ಯು ಚಿಕ್ಕಮ್ಮ. ಚಿಕ್ಕಮ್ಮ, ನನ್ ಸ್ಕೂಲಿಂದ ಬಂದ್ಮೇಲೆ ಇಬ್ರು ಆಟ ಆಡೋಣ. ಓಕೆ ರಿಷಿ, ನಾವಿಬ್ರು ಪಕ್ಕ ಆಟ ಆಡೋಣ. ಲೋ ರಿಷಿ, ಯಾರೋ ನಿನ್ ಚಿಕ್ಕಮ್ಮ? ಕಾರ್ತಿಕ್ ಚಿಕ್ಕಪ್ಪನ್ ವೈಫು. ನಂಗ್ ಚಿಕ್ಕಮ್ಮ ಆಗ್ಬೇಕಲ್ವಾ? ಮೂತಿಗೆ ಹಾಕ್ತೀನಿ ನೋಡು ಇನ್ನೊಂದ್ಸಲ ಚಿಕ್ಕಮ್ಮ ಅಂದ್ರೆ. ಚಿಕ್ಕಮ್ಮ ತುಂಬಾ ಒಳ್ಳೆಯವರು ಮಮ್ಮಿ. ಏಯ್, ಬಾಯ್ ಮುಚ್ಚು, ಒಳಗ್ ನಡಿ. ಮಗುಗ್ ಹತ್ರ ಆದಷ್ಟು ಈಸಿ ಅಲ್ಲ ಎಲ್ರಿಗೂ ಹತ್ರ ಆಗೋದು, ಅರ್ಥ ಆಯ್ತಾ? ಹಲೋ ಶ್ರುತಿ, ನಮ್ ಕಂಪ್ನಿಗೆ ರೀಜಾಯ್ನ್ ಆಗೋಣ ಅಂತಿದೀನಿ. ವೇಕೆನ್ಸಿ ಏನಾದ್ರೂ ಇದೆಯಾ? ಡ್ಯಾಡಿ, ನನ್ಗೆ ಯಾವ ಕೆಲ್ಸನೂ ಸಿಗ್ಲಿಲ್ಲ, ಅದಕ್ಕೆ ಡೆಲಿವರಿ ಜಾಬ್ ಮಾಡೋಣ ಅನ್ಕೊಂಡಿದೀನಿ. ಅದ್ರಲ್ಲಿ ಬರೋ ದುಡ್ಡಲ್ಲಿ ಲೋನ್ ತೀರ್ಸೋದು ತುಂಬಾ ಕಷ್ಟ ಆಗುತ್ತೆ ಡ್ಯಾಡಿ. ಅದಕ್ಕೆ ರೇಖಾನು ಜಾಬ್ ಮಾಡ್ತೀನಿ ಅಂತಿದ್ದಾಳೆ. ಹೊರಗಡೆ ಎಲ್ಲೂ ಹೋಗಲ್ಲ ಡ್ಯಾಡಿ, ವರ್ಕ್ ಫ್ರಮ್ ಹೋಮೆ. ರೇಖಾ, ನಾಳೆಯಿಂದಾನೆ ನನ್ನ ಡ್ಯೂಟಿ ಸ್ಟಾರ್ಟ್. ನಿನ್ ಜಾಬ್ ಏನಾಯ್ತು? ನಿಮ್ಮ ಆಫೀಸಲ್ಲಿ ವೇಕೆನ್ಸಿ ಇಲ್ವಾ? ಜಾಬ್ ಇದೆಯಂತೆ, ಆದ್ರೆ ವರ್ಕ್ ಫ್ರಮ್ ಹೋಮ್ ಇಲ್ವಂತೆ. ಆಫೀಸಿಗೆ ಹೋಗ್ಬೇಕಂತೆ. ಮನೆ ಕೆಲ್ಸ ಮಾಡ್ಕೊಂಡು ಜಾಬಿಗೆ ಹೋಗಕ್ ನನ್ಗೇನ್ ಕಷ್ಟ ಇಲ್ಲ ಕಾರ್ತಿಕ್, ಆದ್ರೆ ಮನೆಯವ್ರು ಏನಂತಾರೋ ಅಂತ ಭಯ ಆಗ್ತಿದೆ. ಅಮ್ಮ